ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಅಲ್ರಿ, ನಮ್ಮ ಕರ್ನಾಟಕ ರಾಜ್ಯದಾಗ ಏನಾಗ್ಲಿಕ್ಕತ್ತದಂತೀನಿ ದಿನಕ್ಕೊಂದೊಂದು ಸುದ್ದಿ ಕೇಳಿದ್ರೆ ಗಾಬರಿ ಆಗ್ತದ. ಒಂದ್ ಕಡೆ ಪರಿಷತ್ ಸದಸ್ಯರಿಗೆ ನಾಲ್ಕು ಮಂದಿ ಕೂಡ ಅಟ್ಯಾಕ್ ಮಾಡ್ತಾರ, ಮತ್ತೊಂದ್ ಕಡೆ ಶಾಸಕರಾದವ್ರಿಗೆ ತತ್ತಿ ಹೊಡಿತಾರ. ಈಗಿದ್ರ ಈ ಪ್ರಿಯಾಂಕ್ ಖರ್ಗೆ ಅವರಿಗೆ ಕ್ಲೋಸ್ ಆಗಿದ್ದಂತ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಟಾರ್ಚರ್ ಕೊಟ್ಟಿದ್ರಿಂದ ಬೀದರ್ ಮೂಲದ ಕಾಂಟ್ರಾಕ್ಟರ್ ಒಬ್ರು ಸಚಿನ್ ಪಂಚಾಳ್ ಅನ್ನುವಂಥವ್ರು ಜೀವನೇ ಕಳ್ಕೊಂಡಾರ. ಅವರು ಬರೆದಿಟ್ಟಿರುವಂತಹ ಒಂದು ಪತ್ರ ಈಗ ಬಿಜೆಪಿ ನಾಯಕರಿಗೆ ಬಹಳ ಗಾಬರಿ ಮಾಡಿಬಿಟ್ಟದ. ಬೀದರ್ ಮೂಲದ ಕಾಂಟ್ರಾಕ್ಟರ್ ಸಚಿನ್ ಪಂಚಾಳ್ ಅವರ ಪತ್ರದಾಗ ಏನೇನು ಉಲ್ಲೇಖ ಆಗ್ಯದಂದ್ರ ಸುಪಾರಿ ಕೊಟ್ಟಿದ್ರ ಬಗ್ಗೆ ಬರ್ದಾರ. ಹಿಂಗಾಗಿದು ಈಗ ಕೈ ಕಮಲ ನಾಯಕರ ನಡುವ ದೊಡ್ಡ ಫೈಟಿಗೆ ಶುರು ಆಗ್ಬಿಟ್ಟದ ನೋಡ್ರಪ್ಪ. ಹಾದ್ ರಾತ್ರಿ ಏನಾಗ್ಯದಂದ್ರ ಕಲಬುರಗಿ ಸ್ಟೇಷನ್ ಬಜಾರ್ ಸ್ಟೇಷನ್ಯಾಗ ದೊಡ್ಡ ಒಂದು ಹೈಡ್ರಾಮಾನೇ ನಡೆದು ಬಿಟ್ಟದ. ಮಿನಿಸ್ಟರ್ ಆದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಗದಿ ಕ್ಲೋಸ್ ಆಗಿರುವ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್, ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಹಂಗೆ ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಚಂದು ಪಾಟೀಲ್, ಮಣಿಕಂಠ, ಹಿಂಗ್ ಇವ್ರನ್ನು ಸೇರಿ 4 ಮಂದಿ ಸಲುವಾಗಿ ಸುಪಾರಿ ಕೊಟ್ಟಾರಂತ ಹೇಳಿ ಗುತ್ತಿಗೆದಾರ ಆಗಿದ್ದಂತಹ ಸಚಿನ್ ಬರೆದಿರುವಂತಹ ಪತ್ರದಾಗ ಉಲ್ಲೇಖ ಮಾಡ್ಯಾರ. ಇದನ್ನ ಕೇಳಿ ಗಾಬರಿ ಆಗುದಿಲ್ಲ ಏನ್ ಹೇಳ್ರಿ. ಪತ್ರದಾಗ ರಾಜು ಕಪ್ನೂರ್ ಮತ್ತ ಅವ್ರ ಟೀಮ್ ಹೆಸರು ಐತಿ. ಅಷ್ಟೇ ಅಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಸಹಿತ ಇದರಾಗ ಪ್ರಸ್ತಾಪ ಆಗ್ಯದ. ನೋಡ್ರಿ, ಪತ್ರದಾಗ ಯಾರ್ಯಾರ ಹೆಸರ ಉಲ್ಲೇಖ ಆಗ್ಯದ ಅವ್ರ ಮ್ಯಾಲ ಕೇಸ್ ದಾಖಲು ಮಾಡ್ಬೇಕಂತ ಹೇಳಿ ಒತ್ತಾಯಿಸಿವಂತ ಬಿಜೆಪಿ ನಾಯಕರು ಹೇಳಿಕತ್ತಾರ. ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಮತ್ತ ಅವರಿಗೆ ಕ್ಲೋಸ್ ಆಗಿರುವಂತಹ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ FIR ದಾಖಲು ಮಾಡ್ಬೇಕಂತ ಹೇಳಿ ಬಿಜೆಪಿ ನಾಯಕರು ಜಿದ್ ಹಿಡಿದು ಕುಂತಾರ. ಆದ್ರೆ ಏನಾಗ್ಯದ, ಸ್ಟೇಷನ್ ಬಜಾರ್ ಸ್ಟೇಷನ್ ಐತ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ, ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಯಾರ. ಆದ್ರ ಅವರು ದೂರು ತಗೊಳಿಕ್ ಸಹಿತ ಹಿಂದು ಮುಂದೆ ನೋಡ್ಯಾರಂತ. ಬಿಜೆಪಿ ಮುಖಂಡರು ಪೊಲೀಸರ ನಡುವ ಅಲ್ಲಿ ಒಂದು ವಾಗ್ವಾದನೆ ನಡೆದು ಬಿಟ್ಟದ. ಪೊಲೀಸರು ಈ ತರ ಮಾಡಿದ್ರಂದ್ರ ಹೆಂಗ್ ಹೇಳ್ರಿ. ಹಿಂಗಾಗಿ ಬಿಜೆಪಿ ನಾಯಕರು ಅಲ್ಲೇ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡೆಸ್ಕೊಂಡ್ ಕಾಕಿ ವಿರುದ್ಧ ತಮ್ಮ ಸಿಟ್ಟು ಹೊರಗೆ ಹಾಕ್ಯಾರ. ಅಲ್ಲ, ಮೊನ್ನೆ ನೋಡ್ರಿ ನೇಹಮಯಿ ಕೃಷ್ಣ ಅವರು ಏನ್ ಹೇಳಿದ್ರು, ನನಗೆ ಏನಾರೇ ಆದ್ರ ಸಿದ್ದರಾಮಯ್ಯನವರೇ ಹೊಣೆ ಹಾಕ್ತಾರ ನಮ್ಮ ಕುಟುಂಬಕ್ಕ ಏನಾರ ಆಯ್ತಂದ್ರ ಅಂತ ಹೇಳಿ. ಈಗ ಇವ್ರು ಹೇಳಿಕತ್ತಾರ ನಾಳೆ ದಿನ ನಮಗ್ ಏನಾರೇ ಆದ್ರ ಪ್ರಿಯಾಂಕ್ ಖರ್ಗೆ ಮತ್ತು ಪೊಲೀಸರೇ ನೇರ ಹೊಣೆ ಅಂತ ಹೇಳಿ ನ್ಯಾಯದ ಸಲುವಾಗಿ ಪ್ರತಿಭಟನೆ ಮಾಡ್ಕೋತ ಕುಂತಾರ ಇವ್ 4 ಮಂದಿ. ಏನ್ ಹಿಂಗಾದ್ರೆ ಏನ್ ಮಾಡ್ಬೇಕು ಹೇಳ್ರಿ. ಇದು ಇಡೀ ಘಟನೆ ಬಗ್ಗೆ ಪ್ರಿಯಾಂಕ ಖರ್ಗೆ ಅಗದಿ ಸರಳವಾಗಿ ಹೇಳ್ಬಿಡ್ತಾರ, ಈ ತನಿಖೆ ಮಾಡಿಸ್ತೀವಿ ಬಿಡ್ರಿ, ಅದ್ ಏನದ ನನಗೂ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಅಂತ. ಇವ್ರದೇ ಹೆಸರು ಅದ್ರಾಗ ಇದ್ರು ಸಹಿತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ, ತನಿಖೆ ಮಾಡಿಸ್ತೀವಿ ಅಂತಾರ. ನೋಡಿ, ಅದು ಇವಾಗ ನನಗೆ ಮಾಹಿತಿ ಬಂದಿರೋದು. ಏನೇ ಇದ್ರೂ ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ. ಅದೇನಿದ್ರು ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ. ಅದು ಯಾರು ನಮ್ಮ ಬೆಂಬಲಿಗರು ಮಾಡಿರಲಿ, ಬೇರೆಯವ್ರು ಮಾಡಿರಲಿ, ಸಂಬಂಧಪಟ್ಟಂಥ ಇಲಾಖೆ ನಮ್ದು ಇರೋದ್ರಿಂದ ನಾವು ಅದರಲ್ಲಿ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರುಗೋದಿಲ್ಲ. ತಪ್ಪೇ ಯಾರೇ ಮಾಡಿದರೂ ಕೂಡ. ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ. ಮತ್ತು ಅಗತ್ಯ ಇದ್ದ ಅಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ಕೊತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾರೋ ಹೇಳ್ತಾ ಇದ್ರು ಕೇಳಿದ್ರೆ, ಈಗ ಈ ಘಟನೆ ಆದ್ಮೇಲೆ ಪ್ರಿಯಾಂಕ್ ಖರ್ಗೆ ಈ ರೀತಿ ಮಾತಾಡ್ತಾರ. ಆದ್ರೆ ಇವ್ರದೊಂದು ಹಳಿ ವಿಡಿಯೋ ಕಂಡಿಗ್ ಬಿಟ್ರಪ್ಪ. ಯಾವಾಗಂದ್ರ ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ದಾಗ ಥೇಟ್ ಇದೇ ತರದ ಒಂದು ಸಿಚುವೇಶನ್, ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಪತ್ರದಾಗ ಅವ್ರ ಹೆಸರು ಬಂದಿರುವಂಥದ್ದು, ಒಬ್ಬ ಮಿನಿಸ್ಟರ್ ಆಗಿರುವಂಥದ್ದು, ಇಂಥದ್ದೇ ಒಂದು ಸಿಚುವೇಶನ್ ಸಂದರ್ಭ ಬಂದಾಗ ಇದೇ ಪ್ರಿಯಾಂಕ್ ಖರ್ಗೆ ಹೆಂಗ್ ರಿಯಾಕ್ಟ್ ಮಾಡ್ತಾರ ಕೇಳ್ರಿ ನೀವು. ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರ ತಗೊಂಡಿರ್ಬೇಕು, ಎಷ್ಟು ನೊಂದಿ ತಗೊಂಡಿರ್ಬೇಕು, ಈ ಡಿಸಿಷನ್ ತಗೋಬೇಕು. ಇದು ಪ್ರೂಫ್ ಅಲ್ವಾ? ಈಗ ನಾಚಿಕೆ ಬರ್ಬೇಕು ಈ ಸರ್ಕಾರಕ್ಕೆ. ಹ್ಯಾವ್ ಯು ಗಾಟ್ ಯುವರ್ ಪ್ರೂಫ್ ನೌ? ಆತ್ಮಹತ್ಯೆ ಶರಣಾಗಿದ್ದಾರೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅವರು ಒಬ್ಬರು ಕ್ಯಾಬಿನೆಟ್ ಸಚಿವರ ಹೆಸರು ಬಿಟ್ಟು ಹೋಗಿದ್ದಾರೆ. ಅಬೆಟಿಂಗ್ಮೆಂಟ್ ಆಫ್ ಸುಸೈಡ್ ನಲ್ಲಿ ಒಳಗೆ ಹಾಕಿ ತಾಕತ್ತಿದ್ರೆ ನೀವು ಯಾಕೆ ಎದುರ್ತಾ ಇದ್ದೀರಾ? ಇನ್ನ ಎಷ್ಟು ಜನ ಸೂಸೈಡ್ ಮಾಡ್ಕೋಬೇಕು? ಇನ್ನ ಎಷ್ಟು ಜನ ಬೀದಿಗೆ ಬರಬೇಕು? ಇನ್ನ ಎಷ್ಟು ಜನ ಬ್ಯಾಂಕ್ರಪ್ಟ್ ಆಗಬೇಕು? ಇನ್ನ ಎಷ್ಟು ಫ್ಯಾಮಿಲಿಗಳು ಬೀದಿಗೆ ಬರಬೇಕು? ಸರ್, ಡೆತ್ ನೋಟ್ ನಲ್ಲಿ ಲೀಗಲಿ ಸ್ಪೀಕಿಂಗ್ ಯಾರ್ದಾದ್ರೂ ಹೆಸರನ್ನ ಇದು ಮಾಡಿದ್ರೆ ಇಟ್ ಇಸ್ ಕನ್ಸಿಡರ್ಡ್ ಅಬೆಟ್ಮೆಂಟ್. ಆ ಅಬೆಟ್ಮೆಂಟ್ ಆಫ್ ಕ್ರೈಮ್ ಅಲ್ಲಿ ಹಾಕಿ, ಸೂಕ್ತವಾದಂತ ಸೆಕ್ಷನ್ಸ್ ಹಾಕಿ. ಇವರಿಗೆ ನಿಜವಾಗ್ಲೂ ಪಾರದರ್ಶಕತೆ ಆಡಳಿತ ಕೊಡ್ಬೇಕಂತ ಆಸೆ ಇದ್ರೆ ಇನ್ವೆಸ್ಟಿಗೇಟ್ ಮಾಡ್ಲಿ. ಇವರು ಒಬ್ಬರು ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿ ಮಾಡಿ, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಒಂದು ಸಮಿತಿ ಮಾಡಲಿ.
ಟಿಲ್ ದೆನ್ ಲೆಟ್ ಆಲ್ ವರ್ಕ್ ಸ್ಟಾಪ್. ಲೆಟಸ್ ಏನಾಗುತ್ತೆ ಒಂದು 15 ದಿನ ಕೆಲಸ ನಿಂತೋದ್ರೆ ಏನು ಒಂದು ಜೀವಕ್ಕಿಂತ ಮುಖ್ಯನಾ ಇವರಿಗೆ? ಅವರಿಗೆ ಕೂಡಲೇ ವಜಾ ಮಾಡಬೇಕು, ಅಬೆಟ್ಮೆಂಟ್ ಆಫ್ ಸ್ಯೂಸೈಡ್ ಅಂದ್ಬಿಟ್ಟು ಅವ್ರಿಗೆ ಒಳಗೆ ತಗೋಬೇಕು. ಮೂರನೇದು, ಮುಖ್ಯಮಂತ್ರಿಗಳು ದಯವಿಟ್ಟು ಅವರ ಮೌನ ಮುರಿದು ಅವರು ಈ ಸರ್ಕಾರವನ್ನ ನಡೆಸ್ತಾ ಇದ್ದೀನಿ ನಾನು, ಇಂಥ ಈ ನಮ್ಮ ರಾಜ್ಯದಲ್ಲಿ ಇಂಥದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಅಂತ ತೋರಿಸ್ಕೊಡ್ಬೇಕು. ಹಿ ಶುಡ್ ಗೋ ಬಿಯಾಂಡ್ ಬೀಯಿಂಗ್ ಅ ಹೆಲ್ಪ್ಲೆಸ್ CM. ಇಟ್ ಇಸ್ ಟೈಮ್. ನೋಡ್ರಿ, ಇದಕ್ಕ ಹೇಳುದು, ತಾವು ಅಧಿಕಾರದಾಗಿದ್ದಾಗ ಒಂದ್ ಥರ ಅಂತಂದ್ರ ಇನ್ನೊಬ್ರ ಅಧಿಕಾರದಾಗಿದ್ದಾಗ ಬೇರೆ ತರ ರಿಯಾಕ್ಟ್ ಮಾಡೋದಂದ್ರೆ ಇದ ನೋಡ್ರಿ. ಇಂಥದ್ದೇ ಸಂದರ್ಭ ಬಂದಾಗ ಈ ತರ ಮಾತಾಡ್ತಾರೆ. ಇನ್ನೆಷ್ಟು ಮಂದಿ ಜೀವ ಕಳ್ಕೋಬೇಕು, ಇನ್ನೆಷ್ಟು ತನಿಖೆ ಆಗ್ಬೇಕು ಅಂತ ಹಿಂಗ್ ಹೇಳ್ತಾರ. ಬೇರೆಯವ್ರ ಬಗ್ಗೆ ಆದಾಗ ತಮ್ಮದೇ ಹೆಸರು ಪ್ರಸ್ತಾಪ ಆದಾಗ ಇಷ್ಟು ಸಲೀಸಾಗಿ ತಗೋತಾರ. ಇಲ್ಲೇ ಗೊತ್ತಾಗ್ತದ ನೋಡ್ರಿ ಹೆಂಗಂತ ಹೇಳಿ. ಇನ್ನಿವತ್ತು ಶನಿವಾರ ವೀಕೆಂಡ್ ಸ್ಪೆಷಲ್ ಅಂತ ಹೇಳಿ ಒಂದಷ್ಟು ಫಟಾಫಟ್ ಸುದ್ದಿಗಳನ್ನು ತಗೊಂಡು ಬಂದಿನಿ, ಸ್ಕಿಪ್ ಮಾಡ್ಲಾರ್ದೆ ನೋಡ್ಬಿಡ್ರಿ. CM ಸಿದ್ದರಾಮಯ್ಯನವರು ಮೀಡಿಯಾದ ಮುಂದೆ ಹೆಂಗಿರ್ತಾರ, ಮೀಡಿಯಾದ ಹಿಂದ್ ಹೆಂಗಿರ್ತಾರ ಅನ್ಲಿಕ್ಕೆ ಒಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ. ಮೀಡಿಯಾದ ಮುಂದೆ ಏನ್ ಸ್ಟೈಲ್ ಕೇಳ್ಬೇಕು, ಅವ್ರದ್ದು ಏನಾರ ಇಂಗ್ಲಿಷ್ ಮಾತಾಡ್ರಂದ್ರ ನೋ ಇಂಗ್ಲಿಷ್, ಓನ್ಲಿ ಕನ್ನಡ, ದಿಸ್ ಇಸ್ ಕರ್ನಾಟಕ. ನೋಡ್ರಿ, ನೋ ಇಂಗ್ಲಿಷ್ ಅನ್ನೋದನ್ನ ಇಂಗ್ಲಿಷ್ನಾಗೆ ಹೇಳ್ಯಾರ. ಆ ಮಾತು ಬಿಡ್ರಿ. ಆದ್ರೆ ಮೀಡಿಯಾದ ಹಿಂದ್ ಹೆಂಗ ಮೊನ್ನಷ್ಟೇ ಬೆಳಗಾವಿದಾಗ ನಡೆದಂತಹ ನವ ಸತ್ಯಾಗ್ರಹ बैठकನಾಗ ಹಿಂದಿದವ್ರ ಜೊತೆ ಯಾವ ವೇಷ ತೊಟ್ಕೊಂಡ್ ಕೂತಾರ ನೋಡ್ರಿ ಒಂದ್ಸಲ. No English, only Kannada. This is Karnataka. This is Karnataka. English is national. No English. English is national. No English. English is national. No English. Only in Kannada. This is Karnataka. Only in Kannada. This is Karnataka. ಈ ಬಿಡ್ರಿ, ರಾಜ್ಯದ CM ಹಂಗಾದ್ರ ಒಂದು ಇಡೀ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಅಂತ ಕನಸು ಕಾಣ್ಲಿಕ್ಕತ್ತಾರಲ್ಲ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ಭಾರಿ ವಿಡಿಯೋ ಹರಿದಾಡ್ಲಿಕ್ಕತ್ತದ. ನಿಮಗೆಲ್ಲಾ ಗೊತ್ತೇ ಅದ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮೊನ್ನೆ ತೀರ್ ಹೋಗ್ಯಾರ. ಆಗ ರಾಹುಲ್ ಗಾಂಧಿ ಹೆಂಗಿದ್ರು ಅನ್ನೋದ್ರ ಬಗ್ಗೆ ನೋಡ್ರಿ. ಜೀವನದಾಗ ಏನೇ ಕಷ್ಟ ಸಮಸ್ಯೆಗಳು ಬಂದ್ರು ನಗನಗತಾ ಸ್ವೀಕರಿಸ್ಬೇಕು, ಧೈರ್ಯದಿಂದ ಎದುರಿಸ್ಬೇಕು. ಖರೆ ಅದ, ಅದು ನಗುಮುಖ ಇರ್ಬೇಕು. ಆದ್ರೆ ಸಾವಿನ ಮನೆಯಾಗನು, ಒಂದು ಸಾವು ನಡೆದಂತ ಮನೆಗೆ ಹೋಗಿ ಸಂತಾಪ ಸೂಚಿಸ್ಬೇಕು ಅಂತ ಅಂದಾಗನು ನಗುಮುಖನೇ ಇಟ್ಕೊಂಡು ಹೋದ್ರೆ ಎಷ್ಟು ಚಂದ ಅನಿಸ್ತದ ಹೇಳ್ರಿ. ಅಲ್ಲ, ರಾಹುಲ್ ಗಾಂಧಿ ಅವರಿಗೆ ಎಷ್ಟು ಮೆಚುರಿಟಿ ಅದ ಅನ್ನೋದು ಗೊತ್ತಾಗ್ಬಿಡ್ತದ ನೋಡ್ರಿ. ಒಂದು ಕರುಣಾನಿಧಿಯರಾಗಿರ್ಬಹುದು, ಜಯಲಲಿತಾ ಅವ್ರಾಗಿರ್ಬಹುದು, ಯಾರದೇ ಸಾವು ಅಲ್ಲಿ ಸಂತಾಪ ಸೂಚಿಸ್ಲಿಕ್ಕೆ ಹೋದಾಗನು ಇಷ್ಟು ನಕ್ಕೊಂತ ಹೋಗ್ತಾರಂದ್ರ ಏನ್ ಹೇಳಬೇಕೋ ಏನೋ, ಆ ದೇವರಿಗೆ ಕಾಪಾಡ್ಬೇಕು. ನೋಡಿದ್ರೆ ಇಲ್ಲಿ ಒಂದು ದೇಶದ ಪ್ರಧಾನಿ ಆಗ್ಬೇಕು ಅಂತ ಕನಸು ಕಾಣೋರ್ದು ನಡವಳಿಕೆ ಹೆಂಗಿರ್ತದ, ಅದೇ ಒಂದು ದೇಶದ ಪ್ರಧಾನಿ ಆದವ್ರದ್ದು ಹೆಂಗಿರ್ತದ. 2013 ಪಾಕಿಸ್ತಾನ ನಾಯಕ ನವಾಜ್ ಶರೀಫ್ ಈ ಮನಮೋಹನ್ ಸಿಂಗ್ ಅವ್ರನ್ನ ದೇಹತಿ ಔರತ್ ಅಂತ ಕರೆದಿದ್ರು. ಅವಾಗ ಇದನ್ನ ಕೇಳಿಸ್ಕೊಂಡು ಕಾಂಗ್ರೆಸ್ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿತ್ತು. ಆದ್ರೆ ಮೋದಿ ಅವಾಗ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ರು. ಒಬ್ಬ ಪ್ರಧಾನಿ ಆದವ್ರಿಗೆ ಇಂಥ ಪದ ಬಳಸ್ಲಿಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅದ? 125 ಕೋಟಿ ಭಾರತೀಯರ ಪ್ರಧಾನಿ ಆದವರು ಇಂಥವ್ರನ್ನ ಈ ತರ ಪದಗಳು ಬಳಸಬೇಡ್ರಿ, ಇಂಥ ದುಸ್ಸಾಹಸ ಮತ್ತೊಮ್ಮೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅದಕ್ಕ ಹೇಳಿದ್ರಿ, ವ್ಯಕ್ತಿತ್ವ ಅನ್ನೋದು ಎಲ್ಲಾ ಹಂತದಾಗೂ ಹೆಂಗಿರ್ತದ ಅನ್ನೋದನ್ನ ಸಾರಿ ಸಾರಿ ಹೇಳ್ಯಾರ ಮೋದಿಜಿ. नवाज शरीफ ने यह कहा, हिंदुस्तान के प्रधानमंत्री देहाती औरत जैसे हैं। भाइयों बहनों, हिंदुस्तान में मेरे प्रधानमंत्री से हम लड़ेंगे, नीतियों के लिए झगड़ा करेंगे, लेकिन ये 125 करोड़ के देश के प्रधानमंत्री हैं। नवाज शरीफ, ये आपकी कौन सी औकात है? आप मेरे देश के प्रधानमंत्री को देहाती औरत कह के संबोधन करते हो और ये कहते हो कि हिंदुस्तान के प्रधानमंत्री तो देहाती औरत जैसे हैं। वो ओबामा के पास जाकर के मेरे खिलाफ शिकायत करते हैं। हिंदुस्तान के प्रधानमंत्री का इससे बड़ा कोई अपमान नहीं हो सकता। हिंदुस्तान का इससे बड़ा कोई अपमान नहीं हो सकता। हिंदुस्तान में हम 125 करोड़ एक है। वयम पंचाधिकम शतम। हमारे प्रधानमंत्री का अपमान ये देश सहन नहीं करेगा।
ಇನ್ನು ಬ್ರಿಟಿಷರ ಕಾಲದಾಗ ನಮ್ಮ ರಾಷ್ಟ್ರದ ಭಾರತದ ಮಂದಿಗೆಲ್ಲ ಸ್ವಾತಂತ್ರ್ಯದ ಜಾಗೃತಿಯನ್ನು ಉಂಟು ಮಾಡದಂತಹ ಕೃತಿ ಅಂದ್ರ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತಹ ವಂದೇ ಮಾತರಂ ಹಾಡು. ವಂದೇ ಮಾತರಂ ಅಂದ್ರೆ ಏನ್ ಹೇಳ್ರಿ, ತಾಯಿಯನ್ನ ನಮಸ್ಕರಿಸ್ತೀವಿ ಅಂತ ಅರ್ಥ. ಇದನ್ನ ರಾಷ್ಟ್ರೀಯ ಗಾನ ಅಂತಾನೂ ಹೇಳ್ತೀವಿ. ಇದು ಬಂಗಾಲಿ ಮತ್ತು ಸಂಸ್ಕೃತ ಭಾಷೆದಾಗದ. ಯಾಕಪ್ಪ ಈ ಮಾತಂದ್ರ ಒಬ್ಬ ಖರೆ ಮುಸ್ಲಿಂ ವ್ಯಕ್ತಿ ಒಂದೇ ಮಾತರಂ ಹಾಡು ಹಾಡಿದ್ದು ವಿಡಿಯೋ ನೋಡಿ ಬಹಳ ಹಿಗ್ಗಾಯ್ತು ನನಗೆ. ನೋಡ್ರಿ ನೀವು ಒಂದ್ಸಲ. ಅದಕ್ಕೆ ಹೇಳುದ್ರಿ, ಇಂಥವ್ರು ಅಪರೂಪದ ಮುಸ್ಲಿಮರು ಇರ್ತಾರ ಅನ್ಲಿಕ್ಕ ಇಂಥ ವಿಡಿಯೋಗಳೇ ಸಾಕ್ಷಿ ನೋಡ್ರಿ. ಇಂಥವ್ರ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ಮುಗಿಸ್ಲಿಕತ್ತೀನಿ. ನಾಳೆ ನಮಗೂ ನಿಮಗೂ ಇಬ್ರಿಗೂ ಸೋಟಿ. ಹಂಗಾದ್ರೆ ಸೋಮವಾರ ಭೇಟಿ ಆಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.